ಇನ್ನು ಬುರ್ಡೆ ಪ್ರಕರಣದ ತಿಮರೋಡಿ ಮನೆಗೆ ಎರಡನೇ ಬಾರಿ ನೋಟಿಸ್ ನೀಡಲಾಗಿದೆ. ಸೆಪ್ಟೆಂಬರ್ 25ರಂದು ವಿಚಾರಣೆಗೆ ಹಾಜರಾಗೋಕೆ ನೋಟಿಸ್ ಅನ್ನು ಬೆಳ್ತಂಗಡಿ ಪೊಲೀಸರು ಅಂಟಿಸಿದ್ದಾರೆ. ಇನ್ನು ಮೊದಲ ನೋಟಿಸ್ಗೆ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆ ಎರಡನೇ ನೋಟಿಸ್ ಅನ್ನು ನೀಡಲಾಗಿದೆ. ಉಜಿರೆಯಲ್ಲಿರುವಂತಹ ಮನೆಯಲ್ಲಿ ಮಹೇಶ್ ಶೆಟ್ಟಿ ಇಲ್ಲದ ಕಾರಣ ಮನೆಯ ಗೋಡೆಗೆ ನೋಟಿಸ್ ಅನ್ನು ಅಂಟಿಸಿ ಪೊಲೀಸರು ವಾಪಸ್ ಬಂದಿದ್ರು. ಇನ್ನು ಸೆಪ್ಟೆಂಬರ್ 21ಕ್ಕೆ ಹಾಜರಾಗುವಂತೆ ಸೂಚಿಸಿದ್ರು. ಸದ್ಯ ಆರ್ಮ್ಸ್ ಆಕ್ಟ್ನ ಅಡಿಯಲ್ಲಿ ಎಫ್ಐಆರ್ ಹಿನ್ನೆಲೆ ವಶಕ್ಕೆ ಪಡೆದ ಬಂದೂಕಿನ ಪರವಾನಗಿ ತೋರಿಸದೇ ಇದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಕ್ರಮದ ಸಾಧ್ಯತೆ ಇದೆ. ಇನ್ನು ಆರ್ಮ್ಸ್ ಆಕ್ಟ್ ಅಡಿ ಪ್ರಕರಣ ದಾಖಲಾಗಿತ್ತು. ಇನ್ನು ವಿಚಾರಣೆಗೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಪೊಲೀಸರು ಕೊಟ್ಟಿದ್ರು. ಸೆಪ್ಟೆಂಬರ್ 21 ಅಂದರೆ ಇವತ್ತು ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಇದರ ಒಳಗಾಗಿ. ಆದರೆ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ಎರಡನೇ ನೋಟಿಸನ್ನು ಪೊಲೀಸರು ಅಂಟಿಸಿ ಬಂದಿದ್ದಾರೆ. ಅಕಸ್ಮಾತ್ ಲೈಸೆನ್ಸ್ ತೋರಿಸಿಲ್ಲ ಅಂತಂದರೆ ಅವರಿಗೆ ಇದು ಕಂಟಕವಾಗುವಂಥ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.